ಎಸ್ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಪಿ ವಿ ಆಚಾರ್ಯ ಅವರು ಮಾತನಾಡ್ತಾರೆ. ಬನ್ನಿ ಅವ್ರು ಏನು ಮಾತನಾಡ್ತಾರೆ ಕೇಳೋಣ. ಸರ್ಕಾರ ಈಗ ಒಂದು ಕಠಿಣವಾದ ನಿರ್ಧಾರವನ್ನು ತಗೊಳ್ಬೇಕಾಗಿದೆ. ಪ್ರಥಮವಾಗಿ ಈಗ ಸುಪ್ರೀಂ ಕೋರ್ಟ್ ಆರ್ಡರ್ ಅನ್ನು ಒಬೆ ಮಾಡಿ 3 ದಿವಸಕ್ಕೆ 6 ಕ್ಯೂಸೆಕ್ಸ್ ನೀರು ಬಿಟ್ಟರೆ ನಾವು ನಮ್ಮ ವಿಧಾನಮಂಡಲ ಮತ್ತು ವಿಧಾನ ಪರಿಷತ್ ಏನು ತೀರ್ಮಾನ ಮಾಡಿದೆ ಅದಕ್ಕೆ ವಿರೋಧ ಹೋದಾಗ ಆಗ್ತದೆ. ವಿ ಆರ್ ಡಿಸೊಬೇಯಿಂಗ್ ದಿ ಮ್ಯಾಂಡೇಟ್ ಆಫ್ ದಿ ಅಸೆಂಬ್ಲಿ. Supposing today, if the Tamil Nadu had claimed we want this water for drinking purposes for 2 or 3 days, unhesitatingly I would have said, well, give due respect to the Supreme Court, release it. Because by doing so, you are respecting the Supreme Court and at the same time, you are respecting the decision of the legislature also. But today government is in a situation where there are conflicting decisions of the legislature and the Supreme Court. What to do? In such a situation, according to me, the most important circumstance is to consider the welfare of the people of Karnataka. Now legislature and the government have a duty to see that the people of Karnataka get sufficient drinking water. ಹಾಗಾಗಿ ಈ ನಮ್ಮ ರಿಸರ್ವಾಯರ್ನಲ್ಲಿ ಏನು ನೀರುಂಟು ಅದನ್ನು ಡ್ರಿಂಕಿಂಗ್ ಪರ್ಪಸ್ಗೆ ಮಾತ್ರ ಯೂಸ್ ಮಾಡಬೇಕು ಅಂತ ನಾವು ಒಂದು ತೀರ್ಮಾನ ತಗೊಂಡಿದ್ದೇವೆ. ಅದಕ್ಕೆ ವಿರೋಧವಾಗಿ ನಿಮ್ಮ ಡ್ರಿಂಕಿಂಗ್ ಪರ್ಪಸ್ಗಿಟ್ಟ ನೀರನ್ನು ತಮಿಳುನಾಡಿಗೆ ಸಾಗುವಳಿ ಬಗ್ಗೆ ಅದು ಕೂಡ ಇಮಿಡಿಯೇಟ್ಲಿ ಬೇಕು ಅಂತಲ್ಲ. I can understand if they had standing crop which is withering because of want of water and water is required for releasing it to the fields. But they want to store it in Mettur. What justification is there? When the people here have stored water for drinking purposes, to say that you release that water so that Mettur dam level will increase is not proper. If the request of Tamil Nadu government is for drinking purpose, undoubtedly we could have done it. Because when question of drinking water comes, whether it is Tamil Nadu or Karnataka, it doesn't matter. Everybody has to have drinking water. But here that is not the situation. Now the Supreme Court has talked of federalism. I agree. It is not a healthy situation to have any confrontation with the Supreme Court, and federalism is very, very important. But as much as Supreme Court has advised the state government to realize that, the Supreme Court itself also must realize it has to play a proper role to see that our federal system works. They should have considered our claim sympathetically. When we are pleading and we are not deceiving anybody, everybody admits the total availability of drinking water for us, and we have said that this week. ಎಸ್ ಈಗಷ್ಟೇ ಬಿ ವಿ ಆಚಾರ್ಯ ಅವರು ಮಾತನಾಡ್ತಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶದ ಮೇರೆಗೆ ಸರ್ಕಾರ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು. 6 ಕ್ಯೂಸೆಕ್ ನೀರು ಬಿಟ್ಟರೆ ಅದು ನಮ್ಮ ಜನರಿಗೆ ಕುಡಿಯೋದಕ್ಕೆ ನೀರಿಲ್ಲ. ವಿಧಾನಮಂಡಲ ವಿಧಾನ ಪರಿಷತ್ನಲ್ಲಿ ಏನು ತೀರ್ಮಾನ ತಗೊಂಡಿದ್ರು ಅದರ ಬದ್ಧವಾಗಿರಬೇಕು ಅಂತ ಹೇಳಿದ್ರು. ಜೊತೆಗೆ ನಮ್ಮ ಜನರಿಗೆ ನಾವು ಸಮರ್ಪಕವಾಗಿ ಜನರಿಗೆ ನೀರನ್ನ ಒದಗಿಸಬೇಕು, ಮೆಟ್ರೋ ಡ್ಯಾಮ್ಗೆ ನೀರನ್ನ ಸೇವಿಸಬೇಕು ಅಂತ ಅವರು ಕೇಳ್ತಿದ್ದಾರೆ. ಇದು ಸರಿಯಲ್ಲ. ಬೇಕೆಂದ್ರೆ ಕುಡಿಯೋಕೆ ನೀರು ಕೇಳಿ ನಾವು ಕೊಡೋಣ, ಆದರೆ ನೀರನ್ನ ಸೇವ್ ಮಾಡಬೇಕು ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅಂತ ಹೇಳಿ. ಓಕೆ, ನಾವು ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿ ಏನು ಶಸ್ತ್ರಾಸ್ತ್ರಗಳು ಎಲ್ಲರ ಕೈಯಲ್ಲೂ ಕೂಡ ಸಿಗ್ತಾ ಇದೆ, ಮಿಸ್ಯೂಸ್ ಆಗ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಾ ಇದೆ. ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ವಾರ್ನಿಂಗ್ ಅನ್ನ ಮಾಡಿಸ್ತಾರೆ ಅಂದ್ರೆ ಎಷ್ಟು ಮಟ್ಟಿನ ವಿಕೃತಿ ಅನ್ನೋದು ಕೂಡ ಗೊತ್ತಾಗುತ್ತೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ ಅನ್ಸುತ್ತೆ.
ಪಾಕ್ ಪ್ರಜೆಯೊಬ್ಬ ಈ ರೀತಿಯಾಗಿ ಮಗುವಿನ ಕೈಯಲ್ಲಿ ಗನ್ನನ್ನ ಕೊಟ್ಟು ಈ ರೀತಿಯಾಗಿ ಮಾಡಿರುವಂತದ್ದು ಯಾವ ರೀತಿಯಾದಂತಹ ಸಂಸ್ಕೃತಿ ಇದು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಇದು ಪಾಕಿಸ್ತಾನದ ಸಂಸ್ಕೃತಿ ಅನ್ಸುತ್ತೆ. ನಿಜಕ್ಕೂ ಕೂಡ ಅದಕ್ಕೆ ವಿಶ್ವವೇ ಧಿಕ್ಕಾರವನ್ನ ಕೂಡ ಹಾಕೋಗುತ್ತೆ. ಈ ರೀತಿಯ ಮಗಳ ಕೈಯಲ್ಲಿ AK-47 ಗನ್ ಕೊಟ್ಟು ಒಂದು ರೀತಿ ರಣಹೇಡಿ ಈ ರೀತಿಯಾಗಿ ಮೋದಿಗೆ ಬೆದರಿಸುವಂತಹ ಪ್ರಯತ್ನವನ್ನ, ಅದು ಕೂಡ ಮಗಳ ಕೈಯಲ್ಲೇ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ ಪಾಕಿಸ್ತಾನದ ಪ್ರಜೆ. ಪಾಕಿಸ್ತಾನದ ವಿರುದ್ಧ ತೆಪ್ಪಗಿರುವಂತೆ ಮೋದಿಗೆ ಮಗಳ ಕೈಯಲ್ಲಿ ವಾರ್ನಿಂಗ್ ಅನ್ನ ಮಾಡಿಸ್ತಾನೆ. ಪಾಕ್ನ ನೀಚ ಮನಸ್ಥಿತಿಗೆ ಇದಕ್ಕಿಂತ ಉದಾಹರಣೆ ಬೇಕಿಲ್ಲ ಅನಿಸುತ್ತೆ.